ಸುಬ್ಬು, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರೋಣ ನಡಿ. ಹೆಂಗೋ ದೇವ್ರ ದಯದಿಂದ ನಾವು ಒಂದು ಸೈಡ್ ತಗೊಳ್ಳೋ ಅಂತ ಭಾಗ್ಯ ಬಂತು. ಹೆಂಗೋ ಒಂದು ಸೈಡ್ ತಗೊಂಡ್ವಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರೋಣ ನಡಿ. ನಾನು ಆಗೋದಿಲ್ಲ ಬಿಡು ಅಷ್ಟು ರೇಟಿಗೆ. ನಾವು ಅಂದ್ಕೊಂಡಿರೋ ರೇಟಿಗೆ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ದೇವ್ರ ದಯದಿಂದ ನಾವು ಅಂದ್ಕೊಂಡಿರೋ ರೇಟಿಗೆ ನಮಗೆ ಸೈಟ್ ಸಿಕ್ಬಿಡ್ತು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಅಲ್ವಾ ನಾವು ತಗೊಂಡಿರೋ ಹತ್ರ ಸೈಟು? ಚೆನ್ನಾಗಿದೆ, ಒಳ್ಳೆ ಹತ್ರ ಸೈಟ್ ಸಿಕ್ಕೈತೆ. ಇನ್ನು ನಮ್ಮ ಮನೆ ಕಟ್ಟೋದೇ ಇರೋದು. ಹೆಂಗನ ನಮ್ಮ ಮಾಮನ ಹೋಗಿ ದುಡಿಯೋದಕ್ಕೆ ಇವತ್ತು ನಮ್ಮ 3 ಲಕ್ಷ ಸೈಟ್ ತಗೊಂಬಕ್ಕೆ ಕೊಡ್ತು. ನೀನು 2 ಲಕ್ಷ ಹಾಕಿ 5 ಲಕ್ಷಕ್ಕೆ ಸೈಟ್ ತಗೊಂಡೆ. ಇಲ್ಲಿ ತುಂಬ ಚೆನ್ನಾಗಿ ಸೈಟ್ಗಳೆಲ್ಲ ಚೆನ್ನಾಗಿ ಸೇಲ್ ಆಗ್ತಾಯಿದ್ದಾವೆ. ಅಂದರೆ ಜಾಸ್ತಿ ದೊಡ್ಡದಾಗೈತೆ ಹೇಳು. 1.5 ಸೈಟ್ ಐತೆ. ಅದೇನೆ 1.5 ಸೈಟ್ ಐತೆ. ಅದು ಹೆಚ್ಚು ಕಡಿಮೆ 2 ಸೈಟಿಗೆ ಬರುತ್ತೆ. ಒಂದು ಸೈಟ್ ಆಗಿದ್ರೆ ಒಂದು 3 ಲಕ್ಷಕ್ಕೆ ಸಿಕ್ಬಿಡೋದು, 2-3 ಲಕ್ಷಕ್ಕೆ. ಇಲ್ಲಿ ಯಾಕಂದರೆ ಇದು 2 ಸೈಟಿನ ಜಾಗ ಐತೆ. 56, 60 56, 45 ಒಟ್ಟಿನಲ್ಲಿ 2 ಸೈಟಿನ ಜಾಗ ಏನೋ ಐತೆ. ಅದೆಷ್ಟು ಹೆಚ್ಚು ಕಡಿಮೆ ಕರೆಕ್ಟಾಗಿ ಅಳತೆ ಗೊತ್ತಿಲ್ಲ. ಎಲ್ಲ ಅಳತೆ ಮಾಡಿಸಿ ನಾವು ಇದು ರಿಜಿಸ್ಟ್ರ್ ಮಾಡಿಸ್ಕೊಬಿಟ್ರೆ ಮುಗೀತು. 5 ಲಕ್ಷಕ್ಕೆ 1 ಸೈಟ್ 2 ಸೈಟ್ ಆಗೋಷ್ಟು ನಾವು ಸೈಟ್ ತೊಗೊಂಡ್ವಿ. ಹೆಂಗೋ ನೋಡು ಸುಬ್ಬು, ನಾವು ಹೆಂಗೋ ಅತ್ಲಾಗೆ ಚೆನ್ನಾಗಿ ದುಡಿಯೋದಕ್ಕೆ ಏನೋ ಒಂದು ಮಾಡಿದ್ವಿ. ನೀನು 2 ಲಕ್ಷ ಹಾಕಿ ಮಾಮನಿಗೆ ಮಾಮನ ಹತ್ರ 3 ಲಕ್ಷ ಇಸ್ಕೊಂಡು ಹೆಂಗೋ ಅಂತ 5 ಲಕ್ಷಕ್ಕೆ ಸೈಟ್ ತಗೊಂಬತ್ಕೆ ಇವತ್ತು ಅಲ್ಲಿ ಇರುತ್ತೆ. ಆಮೇಲೆ ನಮ್ಮ ಮುಂದೆ ಯಾವತ್ತಾದ್ರೂ ಮನೆ ಕಟ್ಕೋಬೋದು. ಇವ್ರು ಹಿಂಗೆ ಕಾಪಾಡ್ಕೊಂಡು ಹೋದ್ರೆ ಸಾಕಪ್ಪ ಅಂತ ನಾನು ದೇವ್ರ ಹತ್ರ ಅದನ್ನೇ ಬೇಡ್ಕೊಂತೀನಿ. ದೇವ್ರು ಹೆಂಗೋ ಅಂತ ತನ್ನ ಕೊಟ್ಟವನೇ. ಹೆಂಗೋ ಹೊತ್ತಾಗೆ ದೇವ್ರ ಭಗವಂತ ನನಗೆ ಒಳ್ಳೆ ದಾರಿ ಮಾರ್ಗ ತೋರಿಸವನೆ. ನಾನು ಎಲ್ಲೋ ಇದ್ದೆ, ಹೆಂಗೋ ಹೊತ್ಲಿಗೆ ಬಂದು ನಾನು ಒಂದು ಒಳ್ಳೆ ಎಗ್ರೆಸ್ ಅಂಗಡಿ ಮಾಡಿ ಗೋಬಿ ಎಗ್ರೆಸ್ ಎಲ್ಲ ಮಾಡಿ ಇವತ್ತು ಎಷ್ಟು ಚೆನ್ನಾಗಿ ನನಗೆ ಒಳ್ಳೇದು ಮಾಡಿದ್ದಾನೆ. ಹೆಂಗಲ್ಲ ಅಂದರೆ ತಿಂಗ್ಳಿಗೆ ಒಂದು 50-60 ಸಾವಿರ ದುಡ್ಡು ದುಡಿತೀವಿ, ಎಲ್ಲ ಖರ್ಚೆಲ್ಲ ತೆಗೆದು ಅಲ್ವಾ ಮಾಡು. 50-60 ಸಾವಿರ ದುಡಿತೀವಪ್ಪ. 50-60 ಸಾವಿರ ಆದ್ಮೇಲೆ ದುಡಿತೀವಿ ಒಂದೊಂದ್ಸತಿ. ಚೆನ್ನಾಗಿ ಆಗ್ಬಿಟ್ರೆ ಚೆನ್ನಾಗೆ ಒಟ್ಟಿನಲ್ಲಿ ಒಂದಿನ ರಜಾ ಮಾಡ್ದಂಗೆ ನಾವು ಹೋಗ್ತಾ ಇರಬೇಕು. ಹೋಗ್ತಾ ಇದ್ರೆ ಚೆನ್ನಾಗಿ ದುಡಿತೀವಿ. ಹೆಂಗೋ ದೇವ್ರು ಒಳ್ಳೇದು ಮಾಡಿದಾನೆ. ಹಿಂಗೆ ಕಾಪಾಡ್ಕೊಂಡು ಹೋಗಪ್ಪ ದೇವ್ರೇ. ಓ ಸುಬ್ಬನು ಮಾಡು ಇಬ್ಬರು ದೇವಸ್ಥಾನಕ್ಕೆ ಕೈ ಮುಗಿಯಕ್ಕೆ ಬಂದವ್ರೆ. ಯಾಕೆ ಬಂದವ್ರಪ್ಪ? ಏನೋ ಸೈಟ್ ಗೀಟ್ ಏನೋ ತಗೊಂಡ್ರು ಅಂತ ಹೇಳ್ತಿದ್ರು, ಅದಕ್ಕೆ ಕೈ ಮುಗಿಯಕ್ಕೆ ಬಂದವ್ರು. ಅದೇ ಮಾತುಕತೆ ಆಡ್ತಾ ಇದ್ರಲ್ಲಿ ನಾನು ಯಾಕೆ ಇಲ್ಲಿ ನಿಂತ್ಕೊಂಡವ್ರಲ್ಲ ಅಂದ್ಕೊಂಡೆ. ಎಲ್ಲ ಸೈಟ್ ಎಲ್ಲ ಅವರೆಷ್ಟು ಅವರಿಗೆ ರೇಟಿಗೆ ಸರಿಯಾಗಿ ಮಾತುಕತೆ ಆಯಿತು ಅನಿಸುತ್ತೆ. ಅದಕ್ಕೆ ಕೈ ಮುಗಿಯಕ್ಕೆ ಬಂದವನು. ನೋಡಪ್ಪ ಸುಬ್ಬು ಅವಾಗ ಕುಡ್ದು ಓಡಾಡೋನು. ನೋಡವಾಗ ಹೆಂಗಿದ್ದ, ಈಗ ಹೆಂಗೆ ದುಡ್ದು ಹೆಂಗೆ ಸೈಟ್ ತಗೊಳ್ಳೋದು ಎಲ್ಲ ಹೆಂಗೆ ಮಾಡ್ತಾನೆ. ನಮ್ಮ ಮಾಮನ ಒಂದಿಷ್ಟು ಕೊಟ್ಟಿರಬೇಕು. ನಮ್ಮ ಮಾಮ ಬೇರೆ ಬತ್ತಾಯ್ತಾ, ಮಾಮನೂ ಚೆನ್ನಾಗೈತಿ, ಅದಕ್ಕೆಲ್ಲ ಕೊಟ್ಟಿರಬೇಕು ಅಂತ ಅನ್ನಿಸ್ತಾಯ್ತು. ಎಲ್ಲ ರಿಜಿಸ್ಟ್ರೆಲ್ಲ ಆದಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಮಾಡು. ಹೂನಾರ ಹೂವು ಪ್ರಸಾದ ಎಲ್ಲ ತೊಗೊಂಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ. ಏನೋ ತೊಂದರೆಗಳಿಲ್ದಂಗೆ ಎಲ್ಲ ಕರೆಕ್ಟಾಗಿ ನಮ್ಮ ಹೆಸರಿಗೆ ಎಲ್ಲ ರಿಜಿಸ್ಟ್ರ್ ಆಗಿಬಿಟ್ರೆ ಸಾಕಪ್ಪ. ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೀವ್ರಿ ಅಂತೇಳಿ ಕೈ ಮುಖ 101 ರೂಪಾಯಿ ಉಂಡೆಗೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೂವು ಹೂನಾರೆಲ್ಲ ತೊಗೊಂಬಂದು ಪ್ರಸಾದ ಹಂಚಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಕೈ ಮುಖ. ದೇವ್ರು ಇದ್ದಾನೆ, ದೇವರಿಂದಲೇ ಎಲ್ಲನ ಕೈ ಮುಕ್ಕೊಂಡು ನಾವೇನಾದರೂ ಒಂದು ಮಾಡೋದು ಮುಂದೆ ಇನ್ನು ಮನೆ ಕಟ್ಟೋ ಅಂತ ದಾರಿ ಮಾರ್ಗ ತೋರ್ಸಪ್ಪ ಅಂತ ದೇವ್ರಿಗೆ ಕೈ ಮುಗಿದು ಹೆಂಗೋ ಒಳ್ಳೇದಾಗಂಗೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋಬೇಕು. ಸುಬ್ಬು ಸುಬ್ಬು ಏಯ್ ಹೋಗಿ ಸುಮ್ಮನೆ ಇಲ್ಲಿಂದನ. ಏನಕ್ಕೆ ಇನ್ನು ಸುಬ್ಬು ಅಂತ ಮಾತಾಡ್ಸೋದಕ್ಕೆ ಬಂದಿದ್ಯಾ? ಇನ್ನು ಯಾವ ಮಕ್ಕ ಇಟ್ಕೊಂಡು ಸುಬ್ಬು ಅಂತ ಮಾತಾಡಿಸ್ತಾ ಇದೀಯಾ ನೀನು ಬಂದು? ಅಲ್ಲ ಸುಬ್ಬು, ನನಗೆ ನಿನ್ನ ಜೊತೆ ಮಾತಾಡಬೇಕು. ನಾನಂತೂ ಆ ಸ್ವಂತ ನಂಬ್ಕೊಂಡು ತುಂಬ ಮೋಸ ಹೋಗ್ಬಿಟ್ಟೆ. ನಾನು ಇವರಾಗೆಲ್ಲನ ನನ್ನ ಗಂಡ ಶ್ರೀಮಂತ ಅಂತ ಬಿಡಾಪ್ ಕೊಟ್ಟೆ ನಿಮ್ಮ ಮುಂದೆಲ್ಲನ. ಆದರೆ ಅವನು ಮನೆ ಕೆಲಸದವನು. ನನಗಿವಾಗ ಸತ್ಯ ಗೊತ್ತಾಗಿದೆ ಮಾಡೋ. ನಿಜ ನನಗೆ ತುಂಬ ಮೋಸ ಮಾಡಿಬಿಟ್ಟ. ಎಲ್ಲಿ ಹೋದ್ರೂ ಇಷ್ಟೇ ನನ್ನ ಹಣೆ ಬರ ಅನ್ನಿಸ್ತು. ನನ್ನ ಜೀವನ ಇವಾಗಲೂ ಹಿಂಗಾಯಿತು. ಏನೋ ನಿನ್ನ ಹತ್ರ ಹೇಳ್ಕೊಬೇಕು ಅನ್ನಿಸ್ತು, ಹೇಳ್ಕೊಂಡೆ. ಹೇಳ್ಕೊಂಬಕ್ಕೆ ಮಕ್ಕ ಇಲ್ಲ, ಆದರೂ ಇನ್ನೇನು ಮಾಡೋದು, ಹೇಳ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಸುಬ್ಬು, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನೆಲ್ಲ ಬಿಟ್ಟು ಹೋಗಿದ್ದಕ್ಕೆ ಇವತ್ತು ನಾನು ತುಂಬ ಅನುಭವಿಸ್ತಾ ಇದ್ದೀನಿ. ನಿಜ ಒಳ್ಳೇದಾಗಲ್ಲ, ಇರೋ ಹತ್ರನೇ ಇರಬೇಕು ಅಂತ ಗೊತ್ತಾಯಿತು ನನಗೆ. ಏಯ್ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಏನಕ್ಕೆ ಸುಮ್ಮನೆ ನಮಗೆ ತಲೆ ಕೆಡಿಸ್ತೀಯ? ನಮ್ಮನ್ನು ಮಾತಾಡಿಸ್ಬೇಡ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೈ ಮುಗಿಯೋಕ್ಕಂತೇಳಿ ಬಂದು ಇಲ್ಲಿ ಎಲ್ಲ ಮಾತಾಡಿಸ್ಬೇಡ ನೀನು. ಸುಮ್ಮನೆ ಹೋಗ್ತಾ ಇರು. ನಾನು ಮಾಡು ಏನೋ ಒಳ್ಳೆ ಕೆಲಸದ ಮೇಲೆ ಬಂದಿದ್ದೀವಿ. ಚೆನ್ನಾಗಿರು ಸುಬ್ಬು, ನೀನು ಇನ್ನು ಮುಂದಕ್ಕೆ ಒಳ್ಳೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಇದ್ದ ಕಡೆ ಅಂತ ಯಾವತ್ತೂ ಒಳ್ಳೇದಾಗಲ್ಲ. ನೀನಾದರೂ ಚೆನ್ನಾಗಿರು ಸುಬ್ಬು, ಚೆನ್ನಾಗಿರು. ನೀನು ಇನ್ನೂ ಇವಾಗ ಸೈಟ್ ತೊಗೊಂಡಿದ್ಯಾ, ಇನ್ನೂ ದೊಡ್ಡದಾಗಿ ಮನೆ ಕಟ್ಟು, ಒಳ್ಳೆ ಹೆಸರು ಮಾಡು. ಚೆನ್ನಾಗಿರು. ಚೆನ್ನಾಗಿದ್ರೆ ಸಾಕಪ್ಪ ಅಂತ ಹೇಳ್ತೀನಿ ಅಷ್ಟೇ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಬರೀ ಅಲ್ಲೂ ಇಲ್ಲೂ ಓಡಾಡಿಕೊಂಡು ಬರೀ ಅಲ್ಲೆಲ್ಲ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಆಲ್ರೆಡಿ ಅಲ್ಲೆಲ್ಲ ಜಗಳ ಆಗೈತೆ ಅಲ್ಲೇನೆ. ಎಲ್ಲೋದ್ರೂ ಇಷ್ಟೇ. ನಾನು ಎಲ್ಲೂ 1 ತಿಂಗಳು 2 ತಿಂಗಳು ನ್ಯಾವಿಯಾಗಿ ಇರಲ್ಲ ಅಂತ ನನಗೆ ಗೊತ್ತಾಯಿತು. ನಾನೇ ಕರೆಕ್ಟಾಗಿರಲ್ಲ. ನಾನೇ ಕರೆಕ್ಟ್ ಇಲ್ಲ ಅಂತ ಹೇಳ್ಬೋದು. ಯಾವುದಕ್ಕೆ ಆಗಲಿ ನಾನೇ ಕರೆಕ್ಟ್ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ಇನ್ನು ಯಾವ ಮಕ್ಕ ಇಟ್ಕೊಂಡಿಲ್ಲ ನಮ್ಮ ಮುಂದಕ್ಕೆ ಹೇಳಕ್ಕೆ ಬಂದಿದೆಯೇ? ಅಲ್ಲ, ನಿನಗೆ ಹೆಂಗಾದ್ರೂ ಹೇಳ್ಕೊಂಬಕ್ಕಾದ್ರೆ ಹೆಂಗೆ ಮನ್ಸು ಬಂತೆ?
ಅಯ್ಯೋ ಈಗಳೆ ನಿನ್ನಂಥ ಪರಿಸ್ಥಿತಿ ಏನಾದರೂ ನನಗೆ ಬಂದ್ಬಿಟ್ಟಿದ್ರೆ ನಾನಂತೂ ಇರ್ತಿರ್ಲಿಲ್ಲ ಕಣೆ, ನಿಜ ಇರ್ತಿರ್ಲಿಲ್ಲ ನಾನು. ಅಯ್ಯೋ ನಾನು ಇಷ್ಟೊಂದೆಲ್ಲ ಎಲ್ಲರಿಗೂ ತೊಂದರೆ ಮಾಡಿ ಈ ರೀತಿ ಎಲ್ಲ ಮರ್ಯಾದೆ ಕಳ್ಕೊಂಡು ನಾನು ಇರ್ತಿದ್ದೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲೋಡು ಕಣ್ಣಿ ಮರೆಯಾಗಿ ಹೋಗ್ತಿದ್ದೆ. ಇವಾಗೇನು ಪ್ರಪಂಚ ವಿಶಾಲವಾಗೈತೆ ಅಂತೇಳಿ ಕಣ್ಣಿ ಮರೆಯಾಗಿ ಹೋಗಿ ಎಲ್ಲಾದರೂ ದುಡ್ಕೊಂಡು ತಿಂತಿದ್ದೆ. ನಿನ್ನ ಥರ ಎಲ್ಲರಿಗೂ ನಿನ್ನ ಮುಖ ತೋರಿಸ್ಕೊಂಡು ಒಂಥರ ನಾನು ಎಲ್ಲರ ಹತ್ರ ಚೀಪ್ ಆಗ್ತಿರ್ಲಿಲ್ಲ. ಅಯ್ಯೋ ನಾನೀಗ ನನಗೆ ಎಷ್ಟು ನಾನು ಕಷ್ಟ ಅನುಭವಿಸಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಇನ್ನೂ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ಸಿರಿಯಾಕನು ಹೋಗಿ ಹೇಳುತ್ತೆ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ. ನಾನು ಇಲ್ಲೋಡು ನಾನು ಒಬ್ಬರ ಹತ್ರ ಒಂದು ದಿನ ಕಷ್ಟ ಹೇಳ್ಕೊಂಡಿಲ್ಲ, ಏನಿಲ್ಲ, ಅಷ್ಟು ಕಷ್ಟ ಅನುಭವಿಸಿರೋದಕ್ಕೆ ದೇವ್ರು ಇವತ್ತು ನನಗೆ ಒಳ್ಳೆ ಮನೆ ಸಿಗಂಗೆ ಮಾಡಿ ಇವತ್ತು ಒಳ್ಳೇದು ಮಾಡಿದ್ದು. ದೇವರು ಫಸ್ಟು ಎಲ್ಲ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಈಗ ಎಲ್ಲ ಫಸ್ಟ್ ಕಷ್ಟ ಕೊಡ್ತಾನೆ, ಕಷ್ಟ ಕೊಟ್ಟಾಗ ಇವ್ರು ಯಾವ ಥರ ಇರ್ತಾರೆ ಅಂತ. ಆಮೇಲೆ ಸುಖ ಕೊಡ್ತಾನೆ, ಸುಖ ಕೊಟ್ಟ ಮೇಲೂ ಪರೀಕ್ಷೆ ಮಾಡ್ತಾನೆ. ಸುಖ ಕೊಟ್ಟಿದ್ದೀನಿ, ಕೊಟ್ಟ ಮೇಲೆ ಇವ್ರನ್ನ ಯಾವ ಥರ ಇರ್ತಾರೆ, ನನ್ನ ನೆನೆಸ್ತಾರೋ ಇಲ್ವೋ, ಇವ್ರು ಯಾವ ಥರ ಆಗ್ತಾರೆ ಅಂತ ಎಲ್ಲ ಪರೀಕ್ಷೆ ಮಾಡ್ತಾನೆ ದೇವರು. ಅಯ್ಯೋ ನೀನು ಅಂದ್ಕೊಂಡಿರ್ಬೋದು ಮೇಲೆ ಎಲ್ಲ ಒಬ್ಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಅದೆಲ್ಲ ನಿನಗೆ ಗೊತ್ತಿಲ್ಲ. ಅದನ್ನೆಲ್ಲ ನೀನು ಅರ್ಥ ಮಾಡ್ಕೊಳಕ್ಕೆ ಭಾಳ ದಿನ ಬೇಕು ನಿನಗೆ. ಇನ್ನೂ ಸ್ವಲ್ಪ ಬುದ್ಧಿ ಕಡಿಮೆ, ನೀನು ಯೋಚನೆ ಮಾಡೋ ಅಂಥ ಶಕ್ತಿ ಇಲ್ಲ ನಿನಗೆ. ಅಯ್ಯೋ ಅದನ್ನೆಲ್ಲ ಅವಳ ಹತ್ರ ಏನು ಮಾತಾಡ್ತೀಯ, ಬಾ ಮಾಡು. ಅವಳನ್ನ ಏನಕ್ಕೆ ಮಾತಾಡ್ಸಕ್ಕೆ ಹೋಗ್ತಿದೀಯ ನೀನು? ಬಾ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಸುಮ್ಮನೆ ಇಂಥವ್ರನ್ನೆಲ್ಲ ಮಾತಾಡಿಸ್ಕೊಂಡೇನು. ಎಲ್ಲ ಬಂದು ಮಾತಾಡಿದ್ಲಲ್ಲ ಅದಕ್ಕೆ ಹೇಳಿದ್ದು. ಇವಾಗ ನನ್ನ ಮನೆ ಓನರು ಅಂತೇಳಿ ಬಂದು ನನ್ನ ಹತ್ರ ಜಗಳ ಮಾಡ್ತಿದ್ಲಲ್ಲ, ಇನ್ನು ಇವಾಗ ಯಾವ ಮಕ್ಕ ಇಕ್ಕೊಂಡು ಹೇಳೋಕೆ ಬಂದವಳೆ ಅಂತ ಹೇಳಿದ್ನಪ್ಪ. ಏನು ಮಾಡಲಿ, ನಮ್ಗೆ ಅವಳ ಥರ ಆಡೋಕ್ಕೆ ಬರಲ್ಲ. ಅವಳು ಆಡ್ತಾಳಲ್ಲ ಆ ಥರ ಆಡೋಕೆ ನಮಗೆ ಬರಲ್ಲ. ಅವಳು ಹೆಂಗೆ ಇದನ್ನು ಮಾಡ್ತಾಳೆ ಗೊತ್ತೇ? ಯಪ್ಪ ನನ್ನ ಮುಂದಂತೂ ಬಂದು ಹಂಗೇನೆ ಹೆಂಗೆ ಮಾತಾಡೋಳು, ಹೆಂಗೆ ಹೇಳೋಳು. ಅಯ್ಯೋ ನೋಡ್ಬೇಕಾಗಿತ್ತು ಅವಳು ಅವತಾರಗಳು. ಆಗಬೇಕು, ಹಂಗಾಗ್ಲಿ ಅಂತಲೇ ಕಾಯ್ತಾ ಇದ್ದೆ. ಸರಿಯಾಗಿ ಆಗೈತೆ, ಅನುಭವಿಸ್ಲಿ, ಸುಮ್ಮನಿರು. ಎಲ್ಲ ಅನುಭವಿಸ್ದಾಗಲೇ ಮತ್ತೆ ಗೊತ್ತಾಗೋದು. ಅಯ್ಯೋ ಎಷ್ಟು ನನ್ನ ಹತ್ರ ಫಸ್ಟಿಗೆ ಹೋದಾಗ ನಾನು ಮನೆ ಓನರು, ನಾನು ಒಳ್ಳೆ ಮನೆಗೆ ಹೋಗ್ಬಿಟ್ಟೆ, ಹಂಗೆ ಹಿಂಗೆ ಅಂತ ಎಷ್ಟು ಬಿಲ್ಡಪ್ ಕೊಡೋಳು. ಇವಾಗ ನನಗೆ ಮುಖ ತೋರಿಸ್ಬಾರ್ದಪ್ಪ. ನನ್ನಂತಳಾಗಿದ್ರೆ ಮುಖನೇ ತೋರಿಸ್ತಿರ್ಲಿಲ್ಲ ಅಲ್ಲ. ಅವಳು ಬಂದೇನು ನಮ್ಮ ಎದುರಿಗೆ ಯಾವ ಥರ ಮಾತಾಡ್ತಾ ಇದ್ದಾಳಪ್ಪ. ಏನು ಮಾಡೋದು, ನಂದೊಂಥರ ಕರ್ಮ. ಯಾವಾಗಲೂ ದೇವರು ಏನಾದರೂ ಒಂದು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ನನಗೆ. ಆತ ಮಾತಾಡ್ತಿದ್ದಲ್ಲೇ ಜೀವಿತ ಅವ್ರತಾಗೆ ಏನಿಲ್ಲ, ಸುಮ್ಮನೆ ಹಿಂಗೆ ನಾನು ಮೋಸ ಹೋಗ್ಬಿಟ್ಟೆ ನನ್ನ ಸ್ವಂತ ನಂಬ್ಕೊಂಡು ಅವ್ನ ಮನೆ ಕೆಲಸದವನು ಅಂತ ಹೇಳ್ತಿದ್ದೆ. ಅದಕ್ಕೆ ಅವಳು ನೀನು ಹಂಗೆ ನನ್ನ ಮೇಲೆ ಹೆಂಗೆ ಆಡ್ತಿದ್ದೆ, ನೀನು ಆಗತಿ ಬಂದು ಇನ್ನು ಮಗ ತೋರಿಸ್ತೀಯ, ನನ್ನಂತಳಾಗಿದ್ರೆ ನಿನ್ನ ಮಗನ ತೋರಿಸ್ತಿರ್ಲಿಲ್ಲ, ಹಂಗೆ ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋಣ ಜಯಮಂಟಿ, ಈ ರೀತಿ ಮನೆ ಬಿಟ್ಟು ಬಂದು ನಾನಂತೂ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಅಯ್ಯೋ ನನಗೆ ಏನಪ್ಪ ಬರೀ ಹಿಂಗೆ ನನ್ನ ಜೀವನದಲ್ಲಿ ಅನ್ನಿಸ್ತೈತೆ. ನೋಡಮ್ಮ ಅವನು ಹೆಂಗೆ ಮಾಡ್ದೆ, ಚೆನ್ನಾಗಿದ್ದಂಗೆ ಮಾಡಬಾರ್ದಮ್ಮ ಯಾರಿಗೆ ಆಗಲಿ ಅಲ್ವೇ? ಏನು ಮಾಡೋಕ್ಕಾಗಲ್ಲ. ಅವನು ನಾನು ಮನೆ ಓನರು ಅಂತೇಳಿ ಸುಳ್ಳೆಲ್ಲ ಹೇಳಿದ್ನಲ್ಲ, ಅದನ್ನು ಯಾರು ನಂಬ್ತಾರಮ್ಮ? ಯಾರು ನಂಬಲ್ಲ. ನನಗೇನೋ ಬೋಲೋ ಬೇಜಾರಾಯ್ತಮ್ಮ ನಿನ್ಗೆ ಹಿಂಗಾಗಿರೋ ವಿಷಯ ಕೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಲ್ಲ ಬಿಡು ಜೀವಿತ, ಅನ್ಸರಿಸ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲ ಸೈಟ್ ತಾಂಡ್ರಂತ ಇವರು? ತಾಂಡ್ರಂತೆ. ಚೆನ್ನಾಗಿರ್ಲೇಳು ಸುಬ್ಬು, ಇನ್ನು ಮುಂದಾದ್ರೂ ಒಳ್ಳೆ ಮನೆ ಮಾಡ್ಕೊಂಡು ಚೆನ್ನಾಗಿರ್ಲೇಳು. ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ನಾವೇನೇ ಯಾರಿಗೇನು ಕೆಟ್ಟದ್ದು ಬಯಸಲ್ಲ, ಸಾಕು. ಅಲ್ಲಿ ಕೆಟ್ಟದ್ದು ಬಯಸಿ ನಾನು ಅನುಭವಿಸ್ತಾ ಇರೋದು ಬೇಡ. ಇನ್ಯಾರಿಗೂ ನಾನು ಕೆಟ್ಟದ್ದು ಬಯಸಕ್ಕೆ ಹೋಗಲ್ಲ, ಚೆನ್ನಾಗಿದ್ದು ಬಿಡ್ತೀನಿ. ಯಾಕೆ ಸುಮ್ಕೇನೆ? ನೋಡಿದ್ರಲ್ಲ ವೀಕ್ಷಕರೇ, ಬಂದು ನಾನು ಮಾಳನ್ನು ಮತ್ತು ಸುಬ್ಬನ್ನು ಮಾತಾಡಿಸ್ದೆ, ಹೇಳ್ದೆ ಎಲ್ಲ ಹಿಂಗಾಗೈತೆ ಅಂತ. ಏನು ಮಾಡೋದು, ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಹೇಳ್ಕೊಂಡೆ. ನೀನಾಗತ್ತಿಗೆ ಬಂದು ಮಖ ತೋರಿಸ್ತೀಯ ಅಂತಂದರು. ಇನ್ನೇನು ಮಾಡೋದು? ಸ್ವಲ್ಪ 4 ಜನನ ಹತ್ರ ಹೇಳ್ಕೊಂಡ್ರೆ ಎಷ್ಟೋ ಮನಸ್ಸಲ್ಲಿರೋ ಭಾರ ಆದರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿರೋ ದುಃಖ ಆಗಲಿ, ಏನೇ ನೋವಾಗಲಿ, ನಲಿವಾಗಲಿ, ಸಂತೋಷವಾಗಿರೋದು ಯಾವುದೇ ಆಗಿರಲಿ, ನಾವು ಸಂತೋಷನೇ ಆಗಿರಲಿ, ದುಃಖನೇ ಆಗಿರಲಿ 4 ಜನದ ಹತ್ರ ಹೇಳ್ಕೊಂಡ್ರೆ ನಮಗೂ ಎಷ್ಟೋ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಮನಸ್ಸಿಗೆ ಏನೋ ಸ್ವಲ್ಪ ಖುಷಿ ಆಗುತ್ತೆ, ಏನೋ ಒಂದು ಸ್ವಲ್ಪ ಭಾರ ಅನ್ನೋದು ಕಡಿಮೆ ಆಗುತ್ತಂತೆ. ಅದು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದರೆ ಬರೀ ಬೇಜಾರು ಇಲ್ಲದ್ದೆಲ್ಲ ಸಮಸ್ಯೆಗಳಾಗುತ್ತಂತೆ. ಅದಕ್ಕೋಸ್ಕರ ಮನಸ್ಸಲ್ಲಿರೋದನ್ನ ಯಾರ ಹತ್ರ ಆದ್ರೂ ಒಬ್ರ ಹತ್ರ ಹೇಳ್ಕೋಬೇಕು. ಹೇಳ್ಕೊಂಡ್ರೇ ಜೀವನದಲ್ಲಿ ಸ್ವಲ್ಪ ಮುಂದೆ ಬರೋಕ್ಕಾಗೋದು. ಅದಕ್ಕೆ ಏನೋ ನಾನು ಹೇಳ್ಕೊಂಡೆ. ಏನು ಮಾಡೋದು, ನನ್ನ ಮನಸ್ಸು ತಡಿಲಿಲ್ಲ, ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ. ಆದ್ರೂ ನಾನು ಮಖ ತೋರಿಸ್ಬಾರ್ದು, ಆದರೂ ಬಂದು ಹೆಂಗೆ ಮಖ ತೋರಿಸ್ಕೊಂಡು ಮಾತಾಡೋದು ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನಿನ್ನನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.